ಬರಹಗಾರನ ಚೆನ್ನಾಗಿ ಬಳಸ್ಕೋತಾರೆ, ಅವರಿಗೆ ಕಾಸು ಕೊಡಲ್ಲ, ನೇಮು ಹಾಕಲ್ಲ. ಕತೆ ಬರ್ದವನೇ ಡೈರೆಕ್ಟರ್ ಆಗಬೇಕು ಅಂತ ಏನಿಲ್ಲ ಸರ್. ಸ್ಟಾರ್ಗಳು ಬರವಣಿಗೆನೇ ತಿದ್ದಿಸ್ತಾರೆ, ಬದಲಿಸ್ತಾರೆ. ಅವಾಗ ಬರಹಗಾರನಿಗೆ ಎಲ್ಲೋ ಒಂದ್ ಕಡೆ ನೋವು ಅನ್ಸಲ್ವಾ? ಈ ಸಿನಿಮಾಗೆ ಸಿನಿಮೇತರ ವಲಯದಿಂದ ಏನೋ ಒಂದು ಹೊಸತನ ಬರ್ಬೇಕು ಸರ್. ಕತೆ ಬರೆಯೋಕೆ ಬರ್ದೇ ಇರೋರು ಆಕ್ಷನ್ ಕಟ್ ಅಂತ ಹೇಳ್ತಾರೆ. ಇವರು ಏಕಾಏಕಿ ಬಂದು ಇದನ್ನ ಮಾತ್ರ ಚೇಂಜ್ ಮಾಡಿದಾಗ ರೈಟರ್ ಅಸೋಸಿಯೇಷನ್ ಅನ್ನೋದೇನಾದ್ರು ಕನ್ನಡದಲ್ಲಿ ನಿಮಗೆ ಗಟ್ಟಿ ಧ್ವನಿಯಲ್ಲಿ ಪ್ರಶ್ನೆ ಮಾಡೋದಕ್ಕೆ ಕಷ್ಟ ಇದೆ ಇಲ್ಲಿ. ಆ ಕಾರಣಕ್ಕೆ ರೈಟರ್ನ ಕಡೆಗಣಿಸ್ತಾ ಇದ್ದಾರೆ ಸಿನಿಮಾ ರಂಗದವರು. ಈಗ ಇಂಡಸ್ಟ್ರಿಯಲ್ಲಿ ಮಾತಿದೆ, ಬರಹಗಾರನ ಚೆನ್ನಾಗಿ ಬಳಸ್ಕೋತಾರೆ, ಅವರಿಗೆ ಕಾಸು ಕೊಡಲ್ಲ, ಸ್ಕ್ರೀನ್ ಮೇಲೆ ನೇಮು ಹಾಕಲ್ಲ. ಹೌದು, ಇದನ್ನ ಒಪ್ಕೋತೀರಾ? ಖಂಡಿತ ಸರ್. ಒಂದು ಬಿಗಿನಿಂಗ್ ಹಂತದಲ್ಲಿ ಇದು ಅಕ್ಷರಸ ಸತ್ಯ ಸರ್. ಅದೇನು ಕೆಟ್ಟ ಕಾಯಿಲೆ ಅಂತ ಗೊತ್ತಿಲ್ಲ ಸರ್. ಕೆಲಸ ಮಾಡಿಸ್ಕೊಂತಾರೆ, ಅದ್ಯಾಕೋ ಸಿಂಗಲ್ ಕಾರ್ಡ್ ಹಾಕೊಳ್ಳೋ ಅಂತ ಚಟ, ಎಲ್ಲವನ್ನು ನಾನೇ ಹಾಕೋಬೇಕು ಅಂತ ಸರ್. ಈಗ ಮದುವೆ ಮನೆಗೆ ಹೋದಾಗ ಮದುವೆ ಗಂಡು ಹೆಣ್ಣು ಇಂಪಾರ್ಟೆಂಟು, ಅಲ್ಲಿ ಯಾರು ಉಪ್ಪಿನಕಾಯಿ ಬಡಿಸಿದ್ರು ಮತ್ತೊಂದು ಅಲ್ಲ. ಬಟ್ ಆದ್ರೆ ಪ್ರತಿ ಸರ್ತಿ ನಾನೇ ಮದುವೆಗೊಂಡು ಅಂತ ಹೇಳ್ತಿದ್ರೆ ಅದೊಂದು ಬಾಲಿಶ್ ಆಗ್ತದೆ. ಅದು ಆ ಥರದ್ದು ಕೆಲಸಗಳು ತುಂಬಾ ಜನ ಮಾಡ್ತಾರೆ. ಮತ್ತೆ ದುಡ್ಡಿನ ವಿಚಾರದಲ್ಲೂ ಅಷ್ಟೇ ಸರ್. ಅವಕಾಶ ಕೊಡ್ತಿರೋದೇ ದೊಡ್ಡದು, ದುಡ್ಡು ಯಾಕೆ ಕೊಡಬೇಕು ಅನ್ನೋ ಧೋರಣೆ ಕೂಡ ಇದೆ. ಆ ಥರದ್ದು ಆಗುತ್ತೆ ಸರ್. ಇತ್ತೀಚೆಗೆ ನನಗೆ ಯಾಕೆ ಕಡಿಮೆ ಆಗಿದೆ ಅಂದ್ರೆ ಸ್ವಲ್ಪ ರೆಕಗ್ನಿಷನ್ ಸಿಕ್ಕಿರೋದ್ರಿಂದ ಆಗಿದೆ. ಬಟ್ ಇವತ್ತಿಗೂ ನಮ್ಮ ಸ್ನೇಹಿತರ ಬಳಗದಲ್ಲಿ ತುಂಬಾ ಜನರಿಗೆ ಆಗ್ತಿದೆ ಅದು. ಅಂದ್ರೆ ನಿಮ್ಮ ಹೇಳೋ ಪ್ರಕಾರ ಡೈರೆಕ್ಟರ್ ಎಲ್ಲವೂ ನಾನೇ ಅನ್ನೋ ಥರದ್ದು ಕಾಣಿಸ್ಕೊ. ಹೌದು ಹೌದು. ಮತ್ತೆ ಸರ್ ಇನ್ನೊಂದು ಏನಾಗುತ್ತೆ ಸರ್, ಇದೊಂದು ಕೆಟ್ಟ ಬೆಳವಣಿಗೆ ಏನಂದ್ರೆ ಒಂದು ಸಣ್ಣ ಬದಲಾವಣೆ ಮಾಡ್ಕೊಳ್ಳೋದು, ಅದಕ್ಕೆ ಪೂರ್ತಿ ಹೆಸರು ಹಾಕೊಂಡ್ಬಿಡೋದು. ನಾನೇನು ಹೇಳೋದು ಸರ್, ಖಾಲಿ ಪೇಪರ್ ಮೇಲೆ ಯಾರು ಬರೀತಾರೋ ಅವ್ರು ರೈಟ್ರು ಸರ್. ಕರೆಕ್ಟ್. ಈಗ ನಾನು ಸುಮ್ಮನೆ ಹೇಳ್ತಿರೋದು, ಸಹನೆ ಹೆಣ್ಣಿನ ಶಕ್ತಿಯಿಂದ ನಾನೇನೋ ಬರ್ದಿರ್ತೀನಿ, ಅವರು ಸಹನೆ ಬೇಡ ರೀ ತಾಳ್ಮೆ ಅಂತ ಹಾಕೊಂಡ್ಬಿಡೋಣ ಅಂದ್ಬಿಟ್ಟು ತಾಳ್ಮೆ ಹೆಣ್ಣಿನ ಶಕ್ತಿ ಅಂತ ಹಾಕೊಂಡ್ಬಿಡ್ತಾರೆ, ಹಾಕೊಂಡ್ಬಿಡೋದು. ಆಮೇಲೆ ನಾವು ಕೇಳಿದ್ರೆ ಇಲ್ಲ ನೀವು ಸಹನೆ ಬರ್ದಿದ್ರೆ ಅದು ಇದಕ್ಕೆ ಸೂಟ್ ಆಗಲ್ಲ, ಇದು ತಾಳ್ಮೆ ಬರೀಬೇಕಿತ್ತು. ಈ ತರ ಈ ಡಬಲ್ ಸ್ಟ್ಯಾಂಡರ್ಡ್ ಇದೆ. ಈ ಕಲ್ಚರ್ ಈಗಲೂ ಉಳಿದಿದೆಯಾ? ಈಗ ಖಂಡಿತವಾಗಿದೆ ಸರ್, ಈಗಿದೆ. ಅದು ಯಾಕೆ ಅದು ಗೊತ್ತಿಲ್ಲ. ಅದು ಈಗ ನಾವು ಬಿಟ್ಕೊಟ್ರೆ ಬೆಳೆಯೋದು ಅನ್ನೋ ಆಲೋಚನೆನೇ ಇಲ್ಲ. ಅದು ತುಂಬಾ ಜನರಿಗಿದೆ ಸರ್. ಕತೆ ಬರೆಯೋಕೆ ಬರ್ದೇ ಇರೋರು ಆಕ್ಷನ್ ಕಟ್ ಅಂತ ಹೇಳ್ತಾರೆ, ಅದು ಎಷ್ಟು ಮಟ್ಟಿಗೆ ಸರಿ? ಸರ್ ನನ್ನ ದೃಷ್ಟಿಲಿ ಕತೆ ಬರ್ದವನೇ ಡೈರೆಕ್ಟರ್ ಆಗಬೇಕು ಅಂತ ಏನಿಲ್ಲ ಸರ್. ಈಗ ಪುಟ್ಟಣ್ಣ ಅವರು ಕಾದಂಬರಿ ಆಧಾರಿತ ಸಿನಿಮಾ ಮಾಡ್ತಿದ್ರು, ಅದು ತಪ್ಪೇನಿಲ್ಲ. ನಿರ್ದೇಶಕ ನಿರ್ದೇಶನ ಅನ್ನೋದು ಬೇರೆ ಕ್ರಾಫ್ಟ್. ಒಂದು ಬರವಣಿಗೆ ಅಭಿರುಚಿ ಇರಬೇಕು, ಬರವಣಿಗೆ ಅಭಿರುಚಿ ಖಂಡಿತ ಇರ್ಬೇಕು. ನೀವು ಅದಕ್ಕೆ ಪುಟ್ಟಣ್ಣ ಅವರ ಉದಾಹರಣೆ ಕೊಟ್ಟಿದ್ದು ಸರ್. ಅವ್ರಿಗೆ ಈಗ ಅಂದ್ರೆ ಯಾರು ಸೂಕ್ತವಾಗಿ ಈ ಕತೆಗೆ ಬರೀಬಲ್ಲ, BL ವೇಣುವ್ರ ಹತ್ರ ಬರ್ಸ್ಬೇಕಾ, ಯೋಗ ನರಸಿಂಹ ಹತ್ರ ಬರ್ಸ್ಬೇಕಾ, ಅದೊಂದು ಸ್ಕಿಲ್ ಅಲ್ಲ ಸರ್. ಯಾವ ಕತೆಗೆ ಯಾರು ತಂತ್ರಜ್ಞರು ಯಾರು ಮುಖ್ಯ ಆಗ್ತಾರೆ, ಅದು ನಿರ್ದೇಶಕನ ಕ್ರಾಫ್ಟ್. ಅದು ಖಂಡಿತವಾಗಿ ನಿರ್ದೇಶಕನೋ ಅಲ್ಟಿಮೇಟ್ ಸಿನಿಮಾದಲ್ಲಿ. ಡೈರೆಕ್ಟರ್ ಫೀಲ್ಡ್ ಆಗಿದ್ದಾಗಲೇ ಯಾವತ್ತೂ ಉತ್ತುಂಗ ಸ್ಥಿತಿಲಿ ಇದ್ದಿದ್ದು ಕನ್ನಡ ಚಿತ್ರರಂಗ. ಕರೆಕ್ಟ್. ಈ ಬೇರೆ ಬೇರೆ ಕ್ಷೇತ್ರದಲ್ಲಿದ್ದವರು ಸಿನಿಮಾಗೆ ಬಂದಾಗ, ಸಿನಿಮಾ ಬರವಣಿಗೆಗೆ ತೊಡಗಿಸ್ಕೊಂಡಾಗ ಹೊಸತನ ಅನ್ನೋದು ಬಂದೇ ಬರುತ್ತೆ. ಸೊ ಸಿನಿಮಾದಲ್ಲೇ ಇದ್ದವರಿಗೆ, ಇಷ್ಟು ವರ್ಷ ಜರ್ನಿ ಮಾಡೋದವರಿಗೆ ಸಿನಿಮಾ ಕಾಮನ್ ಅಂತ ಅನ್ಸ್ಬಿಡುತ್ತೆ. ಹೌದು ಸರ್. ಸೊ ಹೊಸಬರು ಬರಬೇಕು ಅಂತ. ಹೌದು ಸರ್. ಅದು ಈಗ ನೋಡಿ ಸರ್, ಅದಕ್ಕೆ ಉದಾಹರಣೆಗಳು ಸರ್. ಮುಂಗಾರು ಮಳೆಗಿಂತ ಹಿಂದಿನ ಸಿನಿಮಾ ರೈಟಿಂಗ್ ಅಲ್ಲಿ ಒಂದೇನೋ ಒಂದು ಮೊನೋಟೋನಸ್ ಆಗ್ಬಿಟ್ಟಿತ್ತು, ಒಂದು ಏಕತಾನತೆ ಕಾಡ್ತಿತ್ತು. ಈ ಆಕ್ಷನ್ ಸಿನಿಮಾ ಅಂದ್ರೆ ಒಂದು ಮೆಟಾಫೋರ್ ಏನೋ ಬಳಸ್ಕೊಂಡದ್ದು, ಅದು ಪ್ಯಾಟ್ರನ್ ಚೇಂಜ್ ಆಯ್ತು ಮುಂಗಾರು ಮಳೆಯಿಂದ ಸರ್. ಆಮೇಲೆ ನಿಮ್ಗೆ ರೌಡಿಸಮ್ ಒಂದು ಪಿಕ್ಚರ್ ಹಿಂಗೆ ಬರೀಬೇಕು ಅಂತಿದ್ದು KGF ಇಂದ ಪ್ಯಾಟ್ರನ್ ಚೇಂಜ್ ಆಯ್ತು. ಅಂದ್ರೆ ಒಂದು ಬುಕ್ಕಿಶ್ ಲ್ಯಾಂಗ್ವೇಜ್ ಅಲ್ಲಿ ಬರೆದ್ರು ಡೈಲಾಗ್ಸ್ನೆಲ್ಲ ರೌಡಿಸಮ್ ಪಿಕ್ಚರ್ಗೆ. ಅಂದ್ರೆ ನಿಮಗೆ ಉಗ್ರಮ್ ಅಲ್ಲಿ ಈ ವೃತ್ತದಲ್ಲಿ ಇರೋದೆಲ್ಲ ನಂದೆ ಅಂತ ಡೈಲಾಗ್ ಏನೋ ಬಳಸ್ತಾರೆ ಅವರು. ಸರ್ ನಮ್ಗಾದ್ರೆ ನಮ್ಮ ಮೆಂಟಾಲಿಟಿ ಏನಂದ್ರೆ ಈ ಸರ್ಕಲ್ ಅಲ್ಲಿ ಇರೋದೆಲ್ಲ ನಂದೆ ಅಂತ ಬರ್ದ್ಬಿಡ್ತೀವಿ ನಾವು, ಅಂದ್ರೆ ಇದು ಮಾಸ್ ಪಿಕ್ಚರ್ ಅಂತ. ಸರ್ ಇದು ಈ ಪ್ರತಿ ಸರ್ತಿ ಸಿನಿಮಾಗೆ ಸಿನಿಮೇತರ ವಲಯದಿಂದ ಏನೋ ಒಂದು ಹೊಸತನ ಬರ್ಬೇಕು ಸರ್. ಹಳೆ ಉದಾಹರಣೆ ಕೊಡಬೇಕು ಅಂದ್ರೆ ನಮ್ಮ BL ವೇಣು ಅವರು ಸರ್. ಅವ್ರು ಬಂದ ತಕ್ಷಣ ಈ ಡೈಲಾಗ್ ರೈಟಿಂಗಿಗೆ ಒಂದು ಬಂಡಾಯ, ಒಂದು ಬೇರೆ ತರದ್ದು ಒಂದು ಟಚ್ ಬಂತು. ಅಂದ್ರೆ ನಿಮಗೆ ಅವ್ರ ಅನುಭವ ಸಾರ ಬೇರೆ. ಅವ್ರೆಲ್ಲೋ ಗೌರ್ಮೆಂಟ್ ಎಂಪ್ಲಾಯಿಗೆ ಏನೋ ಒಂದು ಗ್ರಹಿಸಿರ್ತಾರಲ್ಲ ಸರ್, ಅದನ್ನ ಈಗ ಸಿನಿಮಾಗೆ ತರ್ತಾರೆ, ಹೊಸತನ ಬರುತ್ತೆ. ಇಲ್ಲ ನಾವು ಸಿನಿಮಾದಲ್ಲೇ ಇದ್ದಾಗ ಏನಾಗುತ್ತೆ, ಅದು ಮುಂದುವರೆದ ಭಾಗ ಬರೀತಾ ಹೋಗ್ತೀವಿ ಸರ್. ಸೊ ಹಂಗಾಗಿ ಸಿನಿಮಾಗೆ ಕಥೆಯಿಂದ ಹೇಳ್ತಿರೋದು ನಾನು. ಯಾವುದೋ ಒಂದು ತಮಿಳ್ ಪಿಕ್ಚರು, ಒಂದು ಪೊಲೀಸ್ ಕೆಲಸ ಹೇಗೆ ಸಿಗುತ್ತೆ ಅನ್ನೋದೇ ಒಂದು ಸಿನಿಮಾ. ಶಿವಾಜಿ ಪ್ರಭು ಅವರ ಮಗನ ಏನೋ ಮಾಡಿರೋದು, ಅದು ಕತೆ ಬರ್ದಿರೋದು ಒಬ್ರು ಪೊಲೀಸ್ ಅಂತೆ. ಸರ್ ನಮ್ದು ಪೊಲೀಸ್ ಅಂದ ತಕ್ಷಣ ನಮ್ಗೆ ಏನಾಗ್ಬಿಡುತ್ತೆ ಗೊತ್ತಾ ಸರ್, ಪೊಲೀಸ್ ಸ್ಟೋರಿ ತಲೆಯಲ್ಲಿ ಬಂದ್ಬಿಡುತ್ತೆ. ಇನ್ನೊಂದು ಯಾವ್ದೋ ದರ್ಶನ ಪಿಕ್ಚರ್ ಬಂದ್ಬಿಡುತ್ತೆ ನಿಮಗೆ. ಅದಕ್ಕೆ ಇನ್ನೊಂದು ಬೇರೆ ಆಯಾಮ ಇದೆ, ಅವ್ರಿಗೂ ಸಂಕಟಗಳಿದಾವೆ, ಪೊಲೀಸವ್ರಿಗೆ ಅದು ಗೊತ್ತಿಲ್ಲ. ಅದು ಗೊತ್ತಿರೋದು ಯಾರಿಗೆ, ಅದನ್ನ ಅನುಭವಿಸ್ತವನಿಗೆ. ಕೆಲವು ಸಿನಿಮಾಗಳಲ್ಲಿ
ಸ್ಟಾರ್ಗಳು ಬರವಣಿಗೆನೇ ತಿದ್ದಿಸ್ತಾರೆ, ಬದಲಿಸ್ತಾರೆ. ಅವಾಗ ಬರಹಗಾರನಿಗೆ ಎಲ್ಲೋ ಒಂದು ಕಡೆ ನೋವು ಅನ್ಸಲ್ವಾ? ನೋವಾಗುತ್ತೆ ಸರ್ ಈ ಏನು ಸಜೆಷನ್ ಎಲ್ಲಿಂದ ಬಂದರೂ ತಗೋಬೇಕು, ಅದಕ್ಕೆ ಯಾವತ್ತೂ ಸ್ವಾಗತ ಇರಬೇಕು. ಅದನ್ನ ನಾವು ಬೌಂಡ್ರಿ ಹಾಕೊಂಡು ಕುತ್ಕೋಬಾರ್ದು, ಅದಕ್ಕೆ ನಾನು ಕ್ಲಿಯರ್ ಇದ್ದೀನಿ. ಬಟ್ ಆದರೆ ಸರ್ ಯಾವುದೋ ಒಂದು ಇಂಡಿವಿಜುವಲ್ ಡೈಲಾಗ್ ಚೇಂಜ್ ಮಾಡೋದಿದೆಯಲ್ಲ ಸರ್, ಅದು ಕೆಟ್ಟ ಬೆಳವಣಿಗೆ. ಅಂದರೆ ಒಂದು ಸಮಗ್ರವಾಗಿ ಈಗ ಡೈರೆಕ್ಟ್ರು, ಅಸಿಸ್ಟೆಂಟ್ ಡೈರೆಕ್ಟ್ರು, ಒಂದು ಟೀಮು, ರೈಟ್ರು ಎಲ್ಲ ಕೂತು ನಿರ್ಧಾರ ಮಾಡಿರ್ತೀವಿ ಅಂದರೆ ಸರ್, ಒಂದು ಸ್ವಲ್ಪ ಜರುಗಿಸಿದ್ರು ಬೇರೆನೇ ಆಗ್ಬಿಡುತ್ತೆ ಸರ್ ಅದು. ಕರೆಕ್ಟ್. ಇವರು ಏಕಾಏಕಿ ಬಂದು ಇದನ್ನು ಮಾತ್ರ ಚೇಂಜ್ ಮಾಡಿದಾಗ ಸಿನಿಮಾದ ಆಶಯನೇ ಹಾಳಾಗ್ಬಿಡ್ಬೋದು. ಸೊ ಹಂಗಾಗಿ ಆ ದಿಢೀರ್ ಬದಲಾವಣೆ ಅಥವಾ ನನಗೋಸ್ಕರ ಬದಲಾವಣೆ ಅನ್ನೋದು ಆಗಬಾರ್ದು. ಸಿನಿಮಾಗೋಸ್ಕರ ಬದಲಾವಣೆ ಆದರೆ ಅದು ಯಾವ ಅಂತ ಅಲ್ಲಿ ಶೂಟಿಂಗ್ ಸ್ಪಾಟಲ್ಲ, ಚರ್ಚೆ ಮಾಡ್ತೀವಲ್ಲ ಆ ಹಂತದಲ್ಲೇ ಇನ್ವಾಲ್ವ್ ಆಗಿ ಅವ್ರ ಐಡಿಯಾ ಕೊಟ್ಟರೆ ಒಳ್ಳೇದು. ಓಕೆ. ರೈಟ್ರು ಅಸೋಸಿಯೇಷನ್ ಅನ್ನೋದೇನಾದರೂ ಕನ್ನಡದಲ್ಲಿ ಬೇಕು ಸರ್? ಸದ್ಯಕ್ಕಿಲ್ಲ. ಅದು ಯಾರೋ ದೊಡ್ಡವರು ಜವಾಬ್ದಾರಿ. ಆ ಕಾರಣಕ್ಕೆ ರೈಟರ್ನ ಕಡೆಗಣಿಸ್ತಾ ಇದ್ದಾರಾ ಸಿನಿಮಾ ರಂಗದವರು? ಇರ್ಬೋದು ಸರ್. ಮತ್ತೆ ಇನ್ನೊಂದೇನೋ ಸರ್, ಎರಡು ವಯಸ್ಸು ವರ್ಷ ಇಲ್ಲಿ ಯಾರೋ ಒಬ್ರು ಸ್ಟಾರ್ ಗಿರಿ ಅಂದ್ರೆ ನಾನು ಹೇಳ್ತಿರೋದು ಸರ್, ಮ್ಯೂಸಿಕ್ ಡೈರೆಕ್ಟರ್ ಅಂದ್ರೆ ಒಂದು ಬ್ರಾಂಡ್ ಇರುತ್ತಲ್ವಾ. ಈಗ ಅಜನೀಶ್ ಮ್ಯೂಸಿಕಲ್ ಅಂತ ಆಗ್ತೀವಲ್ಲ ಸರ್, ಅಥವಾ ಅರ್ಜುನ್ ಜನ್ಯ ಮ್ಯೂಸಿಕ್, ಆ ಥರ ಏನೋ ಒಂದು ನಾನು ಹೇಳ್ತಿರೋದು, ಯಾರೋ ರಿಟರ್ನ್ ಅಂತ ಹಾಕಲ್ಲ. ಕರೆಕ್ಟ್. ಬ್ರ್ಯಾಂಡ್ ವ್ಯಾಲ್ಯೂ, ಆ ಬ್ರ್ಯಾಂಡ್ ವ್ಯಾಲ್ಯೂ ಕ್ರಿಯೇಟ್ ಆದಾಗ ಮೋಸ್ಟ್ಲಿ ಅಸೋಸಿಯೇಷನ್ ಒಂದು ಸ್ಟ್ರಾಂಗ್ ಆಗ್ಬೋದೇನೋ. ಆ ಥರದೊಂದು ಅಸೋಸಿಯೇಷನ್ ಬೇಕು. ಅಂದರೆ ನಿಮಗೆ ಬೇರೆ ಲ್ಯಾಂಗ್ವೇಜಲ್ಲಿ ಒಂದು ನೀವು ಅಂದ್ಕೊಂಡಿರೋ ಕಥೆನ ರಿಜಿಸ್ಟರ್ ಮಾಡೋ ಪ್ರೋಸೆಸ್ಸು, ಅದನ್ನ ಯಾರು ಕದ್ರೆ ಅದು ಕಾನೂನು ಪ್ರಕಾರ ಹೋರಾಟ ಮಾಡೋಂಥದ್ದು, ಈ ಥರದ್ದೆಲ್ಲ ಇದೆ. ಸೊ ಹಂಗಾಗಿ ಅದು ಗಟ್ಟಿಯಾಗಿದೆ. ಇಲ್ಲೂ ಅದು ಆಗ್ಬೇಕು ಸರ್. ಬೇರೆ ಬೇರೆ ರಂಗದಲ್ಲಿ ಇದೆ. ಹೌದು. ನೀವು ನೋಡು, ಬಾಲಿವುಡ್ ಅಲ್ಲಿ ತೊಗೊಳ್ಳಿ, ಅದಿದೆ ಅಸೋಸಿಯೇಷನ್. ಇಲ್ಲ, ಹಾಲಿವುಡ್ ಸ್ಟ್ರೈಕೇ ಮಾಡ್ಬಿಟ್ಟಿದ್ರಲ್ಲ ಸರ್. ನಮಗೆ ನಮ್ಮ ಹಕ್ಕುಗಳು ಬೇಕು, ನಮ್ಗೇನೋ ಒಂದು ದಕ್ಕಬೇಕು ಅನ್ನೋದು ಕಾರಣಕ್ಕೆ ಅದು ಬಾಲಿವುಡ್ ಅಲ್ಲೂ ಚಾಲ್ತಿಯಲ್ಲಿತ್ತು. ನಮ್ಮ ಕನ್ನಡಕ್ಕೆ ಅದು ಗಂಧಗಳಿಗೆ ಗೊತ್ತಿಲ್ಲ, ಅಲ್ಲೊಂದು ಸ್ಟ್ರೈಕ್ ನಡೀತಿತ್ತು ಅನ್ನೋದು ನಮ್ಮ ರೈಟರ್ಗಳಿಗೆ ಗೊತ್ತಾಗ್ಲಿಲ್ಲ. ಅದು ಅದೇ ನಾನು ಆಗ್ಲೇ ಹೇಳ್ತಾ ಇದ್ದಿದ್ದು ಅದೇ. ಯಾಕಂದ್ರೆ ಒಂದು ಸಿನಿಮಾ ಚೆನ್ನಾಗಿ ಬರಬೇಕು, ಒಬ್ಬ ಪಾತ್ರ ಅವನ ಬಾಯಲ್ಲಿ ಒಂದು ಬರೋ ಡೈಲಾಗ್ ಕೂಡ ಒಬ್ಬ ರೈಟರ್ದು ಅನ್ನೋದಾದ್ರೆ, ರೈಟರ್ಗೆ ಬೆಲೆ ಇಲ್ಲ ಅಂದಮೇಲೆ ಇನ್ನು ಸಿನಿಮಾ ಬಜೆಟ್ ಕೋಟಿ ಅದೆಲ್ಲ ಬೇಕಾ ಅನ್ನೋದು ಒಂದು ಬೇಸರದ ಮಾತಾಗ್ಬಿಡುತ್ತೆ. ಹೌದೌದು. ಈಗ ಯಾವುದೇ ಚಿತ್ರರಂಗದಲ್ಲಿ ನೀವು ನೋಡಿ, ನೀವು ಹೇಳ್ದಂಗೆ ತಮಿಳ್ ಚಿತ್ರರಂಗ ತಗೊಳ್ಳಿ, ತೆಲುಗು ತಗೊಳ್ಳಿ, ಮಲಯಾಳಂ ತಗೊಳ್ಳಿ, ಅಲ್ಲಿನ ರೈಟರ್ಸ್ಗಳಿಗೆ ಬೇರೆ ವ್ಯಾಲ್ಯೂ ಇದೆ. ಹೌದು, ಅಲ್ಲಿ ಹೋರಾಟ ಮಾಡ್ತಾರೆ ಸರ್. ಇಲ್ಲಿ ಆ ಮನೋಭಾವ ಕಮ್ಮಿ ಇದೆ ಅನ್ಸುತ್ತೆ. ಹೌದು ಸರ್. ಅದು ಧೈರ್ಯದ ಪ್ರಶ್ನೆ ಆಗುತ್ತೆ ಸರ್. ಈಗ ಏನಾದ್ರೆ ಸ್ವಲ್ಪ ಧೈರ್ಯವಾಗಿ ಪ್ರಶ್ನೆ ಮಾಡೋದಕ್ಕೆ ಎಲ್ಲಿ ನಮಗೆ ಕೆಲಸ ಸಿಗಲ್ವೇನೋ ಅನ್ನೋದೊಂದು ಆ ಭಾವನೆ ಇರ್ಬೋದು. ಮತ್ತು ಇನ್ನೊಂದು ಏನಂದ್ರೆ ಸರ್, ತುಂಬಾ ಇವನೇ ಬೇಕು ಅಂತ ಬಯಸಿ ಬರುವಂತವ್ರು ಕಡಿಮೆ ಇದ್ದಾರೆ ಸರ್. ಇವ್ನು ಇಲ್ದಿದ್ರು ನಡೆಯುತ್ತೆ ಅನ್ನೋ ಧೋರಣೆ ಇರುವಾಗ ನಿಮಗೆ ಗಟ್ಟಿ ಧ್ವನಿಯಲ್ಲಿ ಪ್ರಶ್ನೆ ಮಾಡೋದಕ್ಕೆ ಕಷ್ಟ ಇದೆ. ಇಲ್ಲಿ ಪ್ರೊಡಕ್ಷನ್ ಜಾಸ್ತಿ ಆಗ್ತಿದ್ರಿಂದ ಈ ಬೆಳವಣಿಗೆ ಆಗುತ್ತಾ ಅಂತ. ಹೌದು. ಮತ್ತೆ ಸರ್, ಇಲ್ಲಿ ಕೋಟಿ ಪಿಕ್ಚರ್ ಕೆಲಸ ಮಾಡ್ತೀವಿ ನಾವು. ಅಂದ್ರೆ ನನಗೆ ಗೊತ್ತಿರಲ್ಲ ಅದ್ರ ಅಷ್ಟೊಂದು ದೊಡ್ಡ ಬಜೆಟ್ ಪಿಕ್ಚರ್ ನಾನು ಕೆಲಸ ಮಾಡಿದೆ ಅಂತ. ಅದನ್ನೇ ಹೇಳ್ತಿರೋದು. ಅಂದ್ರೆ ಒಂದು ನೀವು ಏನಂತಾರೆ, ರೈಟಿಂಗ್ ಅನ್ನೋದು ಪಾಯ ಅಂದಮೇಲೆ ಬಿಲ್ಡಿಂಗಿಗೆ ತಕ್ಕನಾಗಿ ಪಾಯ ಹಾಕ್ಬೇಕು. ಸೊ ಅದಕ್ಕೆ ತಕ್ಕಂಗೆ ದುಡ್ಡು, ಅದಕ್ಕೊಂದು ಭದ್ರತೆ. ಇದು ಏನಾಗುತ್ತೆ ಗೊತ್ತಾ ಸರ್, ನನ್ನ ಒಬ್ಬನ ಪ್ರಶ್ನೆ ಅಲ್ಲ ಇದು. ಈಗ ನನಗೆ ರೆಕಗ್ನೇಷನ್ ಸಿಕ್ಕದೆ, ಅಥವಾ ನನಗೆ ಯಾರೋ ಒಬ್ಬ ಎಕ್ಸ್ಗೆ ಒಂದು ರೆಕಗ್ನೇಷನ್ ಸಿಕ್ಕರೆ ಅದನ್ನ ಇನ್ಸ್ಪೈರ್ ಆಗಿ ರೈಟರ್ ಆಗಬೇಕು ಅಂತಾನೆ ಬರ್ತದೆ ಸರ್. ಕರೆಕ್ಟ್ ಸರ್. ಇಲ್ಲಿ ಹೇಗೆ ಗೊತ್ತಾ ಸರ್, ನನಗೆ ಸಿಕ್ಕಿದವರೆಲ್ಲ ಫಸ್ಟ್ ಪ್ರಶ್ನೆ ಕೇಳೋದು, ನೀನು ಯಾವಾಗ ಡೈರೆಕ್ಟರ್ ಆಗ್ತೀಯ ಅಂತ. ಏನಕ್ಕದು ಅಂತ ನಾನು ಅನಲೈಸ್ ಮಾಡೋಕ್ಕೆ ಶುರು ಮಾಡಿದೆ. ರೈಟಿಂಗ್ ಅನ್ನೋದು ನಿಂದು ಸುಮ್ಮನೆ ಅದೊಂದು ನಿಂದು ಗುರಿ ಆಗಿರಬಾರ್ದು, ಅಷ್ಟು ಅದಕ್ಕೆ ಶಕ್ತಿ ಇಲ್ಲ ಆರ್ಥಿಕವಾಗಿ. ನೀನು ಮುಂದೆ ಏನೋ ಮಾಡಬೇಕು ಅನ್ನೋದು ಧೋರಣೆ ಬಂದಿದೆ. ರೈಟರ್ ಆಗಿ ಇರಬಾರ್ದು. ರೈಟರ್ ಆಗಿ ಇದ್ರೆ ಏನು ದಕ್ಕಲ್ಲ. ಇವತ್ತು ನೀವು ನೋಡಿದ್ರೆ ಸರ್, ರೈಟಿಂಗಲ್ಲಿ ದೊಡ್ಡ ದೊಡ್ಡ ಹೆಸರುಗಳು ಲೈಫಲ್ಲಿ ಸೆಟ್ಲ್ ಆಗಿದ್ದಾರೆ ಅನ್ನೋ ಉದಾಹರಣೆಗಳು ಕಡಿಮೆ. ಕರೆಕ್ಟ್. ಯಾವ ರೈಟರು ದೊಡ್ಡ ಸೆಟ್ಲ್ ಆಗಿಲ್ಲ. ನಿಮ್ಗೆ ಅವಾಗ ಆ ಥರದ ಉದಾಹರಣೆಗಳು ಸಿಕ್ಕಾಗ ಏನಾಗುತ್ತೆ ಸರ್, ಈಗ ಕ್ರಿಕೆಟಿಗೆ ಮಾನ್ಯತೆ ಸಿಕ್ಕಿರೋದ್ರಿಂದ ಕ್ರಿಕೆಟರ್ ಆಗಬೇಕು ಅನ್ನೋದು ಒಂದು ಬಂದ್ಬಿಡುತ್ತೆ ಯಾರೋ ಒಬ್ಬರಿಗೆ. ಆ ಥರ ಒಬ್ಬನಿಗೆ ರೈಟರ್ ಆಗಬೇಕು ಅಂತ ಒಂದು ಸ್ಫೂರ್ತಿ ಬರ್ಬೇಕಂದ್ರೆ ಆ ಥರದ ಉದಾಹರಣೆಗಳು ಕಾಣಬೇಕಲ್ವಾ. ಪಾಪ್ಯುಲಾರಿಟಿ ಇದ್ದಾಗ ಅದು ಬರೋದು. ಹೌದು. ಯಾವುದೇ ಪ್ರೊಫೆಷನ್ ಆದ್ರೂ ಹಂಗೆ ಅಲ್ವಾ ಸರ್. ಡೈರೆಕ್ಟರ್ ಆಗಬೇಕು ಅಂತ ಅನ್ಕೊಂತಾನೆ, ಆದ್ರೆ ರೈಟರ್ ಆಗಬೇಕು ಅಂತ ಅನ್ಕೊಳ್ಳಲ್ಲ.